ಸ್ಮೈಲ್ ಆಯ್ತವಾ ನೋಡುವ ನನ್ನ ಮುಖ ಕೋತಿ ತರ ನಂಗೆ ಅದಕ್ಕೆ ದೊಡ್ಡ ಸಪೋರ್ಟ್ ಅಂದ್ರೆ ನನ್ನ ಹೆಂಡತಿ 91ನ್ಯಾಗ ಭೇಟಿ ಆದ್ವಿ 91ನ್ಯಾಗ ಲಗ್ನ ಆದ್ವಿ ಸೂಪರ್ ಸಂಸಾರ ಅಂತ ಒಂದು ನಾಟಕ ಮಾಡ್ತಿದ್ವಿ ಈಗ ನಾವು ಸಣ್ಣ ಹಳ್ಳಿ ಒಳಗ ವಿ ಹ್ಯಾವ್ ಕಲೆಕ್ಟೆಡ್ 1,20,000 rupees ಪರ್ ಶೋ ಮತ್ತೆ ನೀವು ಕನ್ನಡ ರಂಗಭೂಮಿ ಬಡವದ ಅಂತ ಹೇಳಿದ್ರೆ ನೀವು ನಾನು ಒಂದು 20 ಶೋದಾಗ ಲಾಠಿ ಚಾರ್ಜ್ ಆಗಿದ್ದ ನೋಡೇನಿ ಮರುದಿವ್ಸ ಪೇಪರ್ನಾಗ ಬಂದದು ಸಕಲೇಶ್ಪುರ ಕಾಫಿ ಕ್ಲಬ್ನವ್ರು ನಾಟಕ ಮಾಡಿಸಿದಾಗ ಪರ್ಸನ್ ಟಿಕೆಟ್ ವಾಸ್ 10,000 rupees ಬೇಸಿಕಲಿ ಐ ಆಮ್ ಆನ್ ಆಕ್ಟರ್ ಅಫ್ಕೋರ್ಸ್ ನಂಗೆ ನೀನಾ ಸಮನ್ಯಾಗ ಭಾಳ ಕೆಟ್ಟ ನಟ ಅಂತ ಹೆಸರು ಇಟ್ಟಿದ್ರ ಮತ್ತೆ ಬೇರೆ ಸಿನಿಮಾ ಬಿಟ್ಟೆ ಅಂತಲ್ಲ 2010 ಒಂದು ಐಡಿಯಾ ಮಾಡ್ಯಾರ ಅಂತ ಸಿನಿಮಾ ಮಾಡಿದ್ದೆ ಅದು ಆಕ್ಚುಲಿ ಬೇಸಿಕಲಿ ಮರಾಠಿ ನಾಟಕದ ಸ್ಕ್ರಿಪ್ಟ್ ಅದು ನಾ ಫಸ್ಟ್ ಸಿನಿಮಾ ಮಾಡಿದೆ ನಾನು ನೋಡಿ ಅವ್ರು ಮರಾಠಿಯಾಗೂ ಮಾಡಿದಾರೆ ಅದನ್ನ ಸಿನಿಮಾ ಆಮೇಲೆ ಓಕೆ ನಾ 32 ಲಕ್ಷ ರೂಪಾಯಿ ಕಳ್ಕೊಂಡೆ ಅವ್ರು 60 ಲಕ್ಷ ರೂಪಾಯಿ ಕಳ್ಕೊಂಡ್ರು ನಿಮ್ಮ ದುಡ್ಡು 32 ಹೋಯ್ತು ಅವಾಗ ಹೋಯ್ತು ಅದ್ರ ಮಜಾ ಅಂದ್ರೆ ಅದನ್ನ ಮತ್ತೆ ನಾಟಕ ಮಾಡಿ ನಾವು 1 ಕೋಟಿ ರೂಪಾಯಿ ಗಳಿಸಿದ್ವಿ ಅದೇ ಸ್ಕ್ರಿಪ್ಟ್ ನಾಟಕ ಮಾಡಿ 1 ಕೋಟಿ ಸಿನಿಮಾ ಮಾಡಿ 32 ಲಕ್ಷ ಹೋಗಿ ಸೊ ನಾಟಕದ ಶಕ್ತಿ ಅಲ್ಲೇ ಅದ ಅಂತ ಹೇಳಿಗತ್ತೇನೆ ನಾನು ನೀವು ಸ್ಟ್ರೆಂತ್ ಇಸ್ ದ್ಯಾಟ್ ಬಟ್ ನಾಟಕ ಕೋಟಿಗಟ್ಟಲೆ ಕೊಡೋಕೆ ಸಾಧ್ಯ ಇದೆಯಾ ಯಾಕಿಲ್ಲ ಸರ್ ಈಗ ನಾ ಎಷ್ಟು ಗೌರವದ ತಗೋತೇನೆ ಅಂತೀರಿ ನೀವು ಅದಕ್ಕೆ ನಾಟಕಕ್ಕೆ ಒಂದು ಶೋ ಒಂದು 20,000 ಇನ್ನೊಂದು ಗೆಸ್ ಮಾಡ್ರಿ 50 ಇನ್ನೊಂದು ಗೆಸ್ ಮಾಡ್ರಿ 1 ಲಕ್ಷ ಯುವರ್ ಪೇಮೆಂಟ್ ಜಸ್ಟ್ ಸರ್ದೇಶ್ ಪಾಂಡೆ ಅವ್ರ ನನ್ನ ಟೀಮ್ ಪೇಮೆಂಟ್ ಒಂದು ಶೋ ಬರದೇ ಇಲ್ಲ ಸರ್ ನಾ ಇಲ್ಲ ಬಹುಶಃ ಇದನ್ನ ಕನ್ನಡ ರಂಗಭೂಮಿ ಯಾರು ನೋಡಿಲ್ಲ ಈ ಅಮೌಂಟು ಏನು ನೋಡ್ಯಾರ ಸರ್ ಮಾಡ್ತಾರೆ ಏನು ಮಾಡಂಗಿಲ್ಲ ನಾನು ನೋಡಿದಾಗೆ ನಮ್ಮಂಥ ಈ ಅನುಭವದಲ್ಲಿ 20 ನಾನದು 1 ಲಕ್ಷ ಒಂದು ಶೋಗೆ ತೊಗೊಳತ್ತವ್ರು ಅದು ಒಂದು ಶೋ ಯಾವುದೋ 6 ತಿಂಗಳಿಗೋ ವರ್ಷಕ್ಕೂ ಅಲ್ಲಲ್ಲ ರೆಗ್ಯುಲರ್ ಸರ್ ಆ್ಯಂಡ್ ಒಂದು 15 ವರ್ಷ ಆಳ್ಬಿಟ್ಟಿದ್ದೀರಿ ನೀವು ಅವು ಎಲ್ಲಿ ನೋಡ್ರೆ ಗುರು ಸಂಸ್ಥೆನೇ ಏನಿಲ್ಲ ಅಂದ್ರೆ ಸರ್ ಶ್ರೀಹರಿ ಖೋಡೆ ಸೆಂಟರ್ ಅದಲ್ಲ ಈಗ ಪರ್ಫಾರ್ಮಿಂಗ್ ಆರ್ಟ್ಸ್ ಅದ್ರ ಬಾಡಿಗೆ ಗೊತ್ತಲ್ಲ ಸರ್ ನೀವು ಒಂದು 4 ಲಕ್ಷ ಅಂತ ಹೇಳ್ತಾರೆ ಇನ್ನೊಮ್ಮೆ ಒಂದು 10 ಲಕ್ಷ ರೂಪಾಯಿ ಸರ್ ಒನ್ ಡೇ ಪ್ಲಸ್ GST ನಾನು ಹೋದ ವರ್ಷ ಸೆಪ್ಟೆಂಬರ್ 1ನೇ ತಾರೀಕಿಗೆ ನಾನು ಶೋ ಮಾಡಿದೆ ಅಲ್ಲೇ ಕನ್ನಡ ನಾಟಕ ಮಾಡಿದ್ರಿ ಸೈ ಲಾಸ್ ಆಯ್ತಾ ಡೆಫಿನೆಟ್ಲಿ ಲಾಸ್ ಆಯ್ತು ಆದ್ರೆ ಭಾಳ ಆಗಲಿಲ್ಲ ಮಾಡೋದ್ರ ಕ್ಷಣತನ ಅದು ಸರ್ ಮಾಡ್ಬೇಕದನ್ನ ದೆನ್ ಓನ್ಲಿ ಇಟ್ ವರ್ಕ್ಸ್ ಅದರ್ವೈಸ್ ಇಟ್ ಡಸಂಟ್ ವರ್ಕ್ ಸೂಪರ್ ಸಂಸಾರ ಅಂತ ಒಂದು ನಾಟಕ ಮಾಡ್ತಿದ್ವಿ ಈಗ ನಾವು ಸಣ್ಣ ಹಳ್ಳಿ ಒಳಗೆ ವಿ ಹ್ಯಾವ್ ಕಲೆಕ್ಟೆಡ್ 1,20,000 rupees ಪರ್ ಶೋ ಹಳ್ಳಿ ಒಳಗೆ ಹೌದು ಮತ್ತು ನೀವು ಕನ್ನಡ ರಂಗಭೂಮಿ ಬಡವದ ಅಂತ ಹೇಳಿದ್ರೆ ನೀವು ಎಲ್ಲ ಹೇಳ್ತಿರ್ತಾರೆ ಬಡ ಕಲಾವಿದ ಬಡ ರಂಗಭೂಮಿ ನೀವು ವೃತ್ತಿ ರಂಗಭೂಮಿಯವ್ರನ್ನ ನೀವು ನೋಡ್ಬೇಕು ಸರ್ ಬಾದಾಮಿ ಬನಶಂಕರಿ ಜಾತ್ರೆ ಒಳಗೆ ಈ ವರ್ಷ ಎಷ್ಟು ನಾಟಕ ಹೋಗಿ ಗೊತ್ತಿಲ್ಲ ನಂಗೆ ಈಗ ಸದ್ಯಕ್ಕೆ ನಡೆದದು ಏನು ಮುಗೀತು 8 ರಿಂದ 12 ಕಂಪ್ನಿಗಳು ಅಲ್ಲಿ ನಡೀತಿರ್ತಾವೆ ಕ್ಯಾಂಪ್ ಹಾಕ್ತಾವೆ ಅದು ಕೇಳಿದ್ರೆ ಹೌದು ಒಟ್ಟೊಟ್ಟಿಗೆ 8-10 ಕಂಪ್ನಿ ಇರ್ತಾವಲ್ಲಿ ಒಂದು ದಿನಕ್ಕೆ ಎಷ್ಟು ಶೋ ಮಾಡ್ತಾರೆ ಹೇಳಿ ಸರ್ ಅವರು 2 ಯಾರು ಹೇಳ್ತಾರೆ ಸರ್ ಮಿನಿಮಮ್ 3 ಮ್ಯಾಕ್ಸಿಮಮ್ 4 ಶೋ ಮಾಡ್ತಾರೆ ಸರ್ ಹೌದು ಮುಂಜಾನೆ 10 ರಿಂದ 2 2 ರಿಂದ 5 6 ರಿಂದ 10 ಮತ್ತು 10:30ರಿಂದ ಮಧ್ಯರಾತ್ರಿ 2 ಗಂಟೆ ಒಂದೊಂದು ಥಿಯೇಟರ್ನಾಗ 800 ರಿಂದ 1,200 ಕುರ್ಚಿ ಹಾಕ್ತಾರೆ ಇಂಥವು ಎವರೇಜ್ ಫಿಲ್ಲಿಂಗ್ 600 ರಿಂದ 800 ಇಟ್ಕೊಳ್ಳಿ ಎವರೇಜ್ ಟಿಕೆಟ್ 100 ರೂಪಾಯಿ ಎಷ್ಟು ಸರ್ 600 6,000 60,000 24 2.4 lakhs 2 lakhs ಪರ್ ಡೇ ದುಡಿತಾರೆ ಸರ್ ಜಾತ್ರೆ ಪೀರಿಯಡ್ನಾಗ ಒಂದು ಥಿಯೇಟ್ರು ಎಷ್ಟು 1 ತಿಂಗಳು 2 ತಿಂಗಳು ಹಾಕಿರ್ತಾರೆ ಅಲ್ಲ ಅದು ಡಿಪೆಂಡ್ಸ್ 3 ವಾರ 4 ವಾರ ಕರ್ನಾಟಕದಾಗ ಅಂಥವು 8-10 ಜಾತ್ರೆ ಆಗ್ತಾವೆ ಕೊಪ್ಪಳ 4 ತಿಂಗಳು ಡಿಸೆಂಬರ್ ಎಂಡಿಂದ ಹಿಡಿದು ಉಗಾದಿ ತನಕ ರೈತ ವರ್ಷದ ಪೀಕ್ ತೆಗ್ದಂಗೆ ಒಂದು ಸರ್ತಿ ತೆಗೆದುಬಿಡ್ತಾರೆ ಆಮೇಲೆ ಅಲ್ಲೆಲ್ಲೇ ಕ್ಯಾಂಪ್ ಅವ್ರದ್ದು ಹುಬ್ಳಿ ಕ್ಯಾಂಪ್ ಅದ ಬಾಗಲಕೋಟೆ ಅದ ಗದಗ ಅದ ವಿಜಯಪುರ ಅದ ಬೆಂಗಳೂರಿಗೂ ಬರ್ತಾರೆ ಅಷ್ಟು ರೂರಲ್ ಆಡಿಯನ್ಸ್ನಿಂದ ಬರುವಂಥ ರೆಸ್ಪಾನ್ಸ್ ಇದು ಗೊತ್ತಾಯ್ತು ಈಗ ನಾವು ಇಡೀ ಫಾರ್ಮ್ಯಾಟನ್ನು ಅಪ್ಗ್ರೇಡ್ ಮಾಡಿ ಇಫ್ ವಿ ಕಮ್ ಟು B&A ಕ್ಲಾಸ್ ಸಿಟೀಸ್ ಏನಾಗ್ತದೆ ಬಹುಶಃ ಅದೇನು ಚೆನ್ನಾಗುತ್ತೆ ನಾ ಮಾಡಿದ್ನಲ್ಲ ಮತ್ತು ಅದನ್ನ ಮಾಡಿದೆ ಅವೇ ಆಲ್ ದ ಬೆಸ್ಟ್ ಅವೇ ಸಹಿ ಎಸ್ ಐ ಡಿಡ್ ದ ಸೇಮ್ ಥಿಂಗ್ ಸೊ ಇವರ ಫಾರ್ಮ್ಯಾಟು ವೃತ್ತಿ ರಂಗಭೂಮಿಯ ಫಾರ್ಮ್ಯಾಟು ಉನ್ನತೀಕರಣ ವಿ ಅಪ್ಗ್ರೇಡೆಡ್ ಇಟ್ ದಟ್ಸ್ ಆಲ್ ಜನ ತಗೊಂಡ್ರು ನಿಮ್ಮಲ್ಲಿ ಒಂದು 500-600 ಜನ ಕೂತು ಕಿಕ್ಕಿರು ತುಂಬಿರೋರು ಸರ್ ನಮ್ಮಲ್ಲಿ ಕುರ್ಚಿ ಹುಡುಕ್ತಿದ್ರು ರೀ ಮಂದಿ ನಮ್ದಂತೂ ಬಿಡ್ರಿ ನೀವು ನಮ್ದು ಎಕ್ಸ್ಟ್ರಾ ನನ್ನ ಒಂದು 20 ಶೋದಾಗ ಲಾಠಿ ಚಾರ್ಜ್ ಆಗಿದ್ದನ್ನು ನೋಡೇನಿ ಮರುದಿವ್ಸ ಪೇಪರ್ನಾಗ ಬಂದದು ಸರ್ ರವೀಂದ್ರ ಕಲಾಕ್ಷೇತ್ರದಾಗ 800 ಜನಕ್ಕೆ 840 ಕೆಪಾಸಿಟಿ ಸರ್ 800 ಇಟ್ಕೊಳ್ಳಿ ಅವರೇಜ್ ನಾವು ಹೊರಗಿನವರಲ್ಲ ಸಿಕ್ಕ ಹೊಡೆದ ಮೇಲೆ 500 ಟಿಕೆಟ್ ಕೊಟ್ಟು ನಮ್ಮ ಟಿಕೆಟ್ ಎಲ್ಲ ಪ್ರಿಂಟ್ ಮಾಡಿದ್ದು ಮುಗಿದೋದು ಖಾಲಿ ಪೇಪರ್ ತಗೋ ಚಿಕ್ಕ ಹೊಡಿ ಕೊಡು 100 ರೂಪಾಯಿ ಮಂದಿ ನಿಂತು ಕೂತು ಎಲ್ಲ ಹಂಗೆಲ್ಲ ನಮ್ಮನೆ ನೋಡ್ಬಿಟ್ಟು ಸಂಸರಂಗ ಮಂದಿರದಾಗ ಸರ್ ಓಪನ್ ಏರ್ನಾಗ 1000 ಮಂದಿ ಯಪ್ಪ ಆ ಕಲ್ ಮೇಲೆ
ಸಂಸರಂಗ ಮಂದಿರದಾಗ ನಾವು ಸಹಿರೇ ಸಹಿ ನಾಟಕ ಮಾಡಿದಾಗ ನಾಟಕದ ಟಿಕೆಟ್ದ ಕೊನೆ ವ್ಯಕ್ತಿ ನಿಂತದ್ದು ಟೌನ್ ಹಾಲ್ ಮುಂದೆ ಅಷ್ಟು ದೊಡ್ಡ ಪಾಳಿ. ಮತ್ತೇನು ಎಮ್ ಟಿ ಇರಲ್ಲ, ಏನು ಸುಡುಗಾಡಿಲ್ಲ ಅವರು. ಬರೀ ದೇಶಪಾಂಡೆ, ಬರೀ ಸರ್ ದೇಶಪಾಂಡೆ. 100 ರೂಪಾಯಿ ಟಿಕೆಟ್ 500 ರೂಪಾಯಿ ಬ್ಲ್ಯಾಕ್ ಮಾಡಿದವ್ರು ಇದ್ದಾರೆ. ನಾಟಕ ಟಿಕೆಟ್ ಸಕಲೇಶ್ಪುರ ಕಾಫಿ ಕ್ಲಬ್ನವ್ರು ನಾಟಕ ಮಾಡಿಸಿದಾಗ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಸಕಲೇಶ್ಪುರಕ್ಕೆ? ಹಾಂ, ಸಕಲೇಶ್ಪುರ. ಈಚ್ ಪರ್ಸನ್ ಟಿಕೆಟ್ ವಾಸ್ 10,000 rupees. 10,000 rupees ಪರ್ ಶೋ, ಪರ್ ಹೆಡ್. ಕಾಫಿ ಪ್ಲಾಂಟರ್ಸ್ ದೊಡ್ಡ ಸಭಾಭವನ ಕಟ್ಟಿದ್ರು ಅವರು. ಬಾಗಲಕೋಟೆ ಒಳಗೆ ನಾನು ಒಬ್ಬರಿಗೆ ಒಂದು ಯಾವುದೋ ವಿಕಲಚೇತನ ಸಂಸ್ಥೆಗೆ ನಾಟಕ ಮಾಡಿಕೊಟ್ಟಿದ್ವಿ. 17-18 ಲಗ್ನ ಮಾಡಿದ್ರು ಅವರು ವಿಕಲಚೇತನ ನಮ್ಮ ಫಂಡಿಂದ. ಇವು ಬೆನಿಫಿಟ್ ಶೋ? ಬೆನಿಫಿಟ್ ಶೋ. ಸೊ ಬೆನಿಫಿಟ್ ಶೋ ಮಾಡಿದಿರಿ? ಹೌದು ಹೌದು. ಫಂಡ್ ರೈಸಿಂಗ್? ಹೌದು. ಲಾಸ್ಟ್ ಇಯರ್ ಮಾಡಿದ್ವಿ ಇದಕ್ಕೆ ಲಾಯನ್ಸ್ ಕ್ಲಬ್ ಬೆಳಗಾವಿಗೆ. ದೇ ಕಲೆಕ್ಟೆಡ್ 14 lakhs. ಒಂದು ಶೋ? ನಾವು ಏನು ರಾಜ್ಕುಮಾರ್ ಮಾಡ್ತಿದ್ರು, ರಾಜ್ಕುಮಾರ್ ಸಂಗೀತ ಕಾರ್ಯಕ್ರಮಗಳಲ್ಲಿ ಬರ್ತಿತ್ತು, ಅಲ್ಲಿ ರಂಗ ಮಂದಿರ ಕಡೆ ಕೇಳ್ತಿದ್ವಿ. ನಾಟಕದಿಂದ ಮಾಡಿದಿರಿ? ಮಾಡೇವು ಸರ್, ನಾಟಕದಿಂದ ಮಾಡೇವು. ಆ್ಯಂಡ್ ನನ್ನ ಕಡೆ ಎಲ್ಲರದು ಅಕ್ನಾಲೇಜ್ಮೆಂಟು ಅವ ನನ್ನ ಕಡೆ. ಹೌದು, ನಾವು ಹಿಂಗೆ ಮಾಡಿದ್ವಿ, ಇದಾಗ್ಯದ ಅಂತ. ಅಂದರೆ ಒಟ್ಟಾರೆ ಇಷ್ಟು ಕ್ರೌಡ್ ಪುಲ್ಲಿಂಗಿಗೆ ಮುಖ್ಯ ಕಾರಣ? ಮುಖ್ಯವಾಗಿ ಕಂಟೆಂಟ್, ಸಿಂಪಲ್ ಆ್ಯಂಡ್ ಪ್ರೆಸೆಂಟೇಷನ್. ಕಂಟೆಂಟ್ ಆ್ಯಂಡ್ ದ ಕ್ರಾಫ್ಟ್ಮನ್ಶಿಪ್ ಬಿಹೈಂಡ್. ನಾ ಅದನ್ನು ಕಲೆ ಅನ್ನೋದಿಲ್ಲ, ಕಲಾ ಕುಸರಿ ಕೆಲಸ ಅಂತೇನೆ. ಕುಸರಿ ಕೆಲಸ, ಅದ್ರಾಗಿರೋ ಕುಸರಿ ಕೆಲಸ ವರ್ಕ್ ಆಗ್ಯದ ನಾವು. ಆಮೇಲೆ ಜನರು ವಿಶ್ವಾಸ ಗಳಿಸೋದು ಒಂದು ಪಾಯಿಂಟ್. ಅದು ಆ ವಿಶ್ವಾಸ ಗಳಿಸಿದ್ದನ್ನು ಮೇಂಟೈನ್ ಮಾಡೋದು ಇನ್ನೊಂದು ಪಾಯಿಂಟ್. ಸೊ ನಮ್ಮ ಕೇಸ್ನಾಗ ವಿ ಆರ್ ಸಕ್ಸಸ್ಫುಲ್ ಇನ್ ಬೋತ್. ಆಮೇಲೆ ನಂಗೆ ಅದಕ್ಕೆ ದೊಡ್ಡ ಸಪೋರ್ಟ್ ಅಂದ್ರೆ ನನ್ನ ಹೆಂಡತಿ. ಅದು ನಮ್ಮ ಸತ್ಯನ ದೊಡ್ಡ ಗುಣ ಜಾನಕಿ ಅವರು. ಅವಳು ಯಾವತ್ತೂ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ದವಳೆ ಅಲ್ಲ. ಯಾವಾಗ ಭೇಟಿ ಆದ್ರಿ? 91 ಭೇಟಿ ಆದ್ವಿ. 91 ಲಗ್ನ ಆದ್ವಿ. ಭೇಟಿ ಆದ ತಕ್ಷಣ? ಭೇಟಿಯಾಗಿ 1.5 ತಿಂಗಳ. ಓಕೆ. ಎಲ್ಲಿ ಭೇಟಿದ್ರಿ? ಧಾರವಾಡದಾಗ ನಾವು ನಾಟಕ ಮಾಡಿಸ್ತಿದ್ದೆ. ಆ ನಾಟಕದಾಗ ಹಿನ್ನೆಲೆ ಗಾಯಕಿಯಾಗಿ ಬರ್ತೀವಿ. ಈಗ ಮಾಲ್ತಿ ಹಿಂದೂಸ್ತಾನಿ ಗಾಯಕಿ ಆ್ಯಕ್ಚುಲಿ. ಆಕೆ BCom ಓದಿ ಮ್ಯೂಸಿಕ್ ಮಾಡ್ತಿದ್ಲು ನನ್ನ ಲಗ್ನ ಆಗೋ ಮುಂದೆ. ಅವಾಗ ಭೇಟಿಯಾಗಿ ಅವಾಗ ಪರಿಚಯ ಆಯ್ತು. 1 ತಿಂಗಳದಾಗ ಲಗ್ನ ಆಯ್ತು. ಆಮೇಲೆ ನಾನು ನಾಗ್ಪುರಕ್ಕೆ ಹೋಗಿದ್ದೆ. ಲಗ್ನ ಮಾಡ್ಕೊಂಡು ನಾಗ್ಪುರಕ್ಕೆ ಕರ್ಕೊಂಡು ಹೋದೆ. 7-8 ವರ್ಷ ನಾನು ನಾಗ್ಪುರದಾಗ ಇದ್ವಿ. ಅದಾದ್ಮೇಲೆ ನಂಗೆ ಖಜುರಾಹೋ ಅಂತ ಹೇಳಿ ಮಧ್ಯಪ್ರದೇಶದಾಗ ಒಂದು ಶಿಲ್ಪಗ್ರಾಮ್ ಅನ್ನೋ ಪ್ರಾಜೆಕ್ಟ್ ಆಯ್ತು. ಅದರ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಪ್ರಮೋಟ್ ಮಾಡಿ ಅಲ್ಲಿ ಕಳಿಸಿದ್ರು. ನಾನು ಮಾಲ್ತಿ ಅಲ್ಲಿಗೆ ಹೋದ್ವಿ. 99 ನಮಗೆ ಮಗು ದೋಸ್ತಿ ಹುಟ್ಟಿಲ್ಲ. ಸೊ ಅದಾದ್ಮೇಲೆ ನಾ 10 ವರ್ಷ ಆಗಿತ್ತಲ್ಲೇ ನೌಕರಿ ಮಾಡ್ಲಿಕ್ಕೆ. ಅದು ಮುಂದೇನು ಇಟ್ ವಾಸ್ ಆಲ್ ಕಾಂಟ್ರಾಕ್ಟ್. 1 ವರ್ಷಕ್ಕೊಮ್ಮೆ ರಿನ್ಯೂ ಆಗ್ತಿತ್ತದು. ಸೊ ವಾಪಸ್ ಕರ್ನಾಟಕಕ್ಕೆ ಬರೋದು ಅಂತ ಬಂದೆ. ಹೀಗಾಗಿ ನನ್ನ ಜೀವನದಾಗ 1989ರಿಂದ 1999 ಕರ್ನಾಟಕ ಅನ್ನೋ ಚಾಪ್ಟರ ಇಲ್ಲ. ಸೊ ನಂಗೆ ಯಾರು ಏನೋ ಅವಾಗ ಏನಾಯ್ತು ಅವೆಲ್ಲ ಗೊತ್ತಿಲ್ಲ. ಅವು ಈಗ ಅಗದಿ ಟಾಪ್ನಾಗಿರೋ ಹೀರೋಸ್ ಎಲ್ಲ ಯಾರಿದ್ದಾರೆ ಅವ್ರದ್ದೆಲ್ಲ ರೈಸಿಂಗ್ ಟೈಮ್. ಅವಾಗ ನಾ ಯಾವಾಗಾರ ಬಂದು ಹೋಗ್ತಿದ್ದೆ ಕರ್ನಾಟಕಕ್ಕೆ. ಸೊ ಹಿಂಗಾಗಿ ಬಂದಮೇಲೆ ಅಗೇನ್ ವಿ ಡಿಡ್ ಆಲ್ ದಿ ಬೆಸ್ಟ್ ಇನ್ 1998. ಅದು ನಿಮ್ಮ ಮೊದಲ ಪ್ರಯೋಗ? ನನ್ನ ಮೊದಲ ಪ್ರಯೋಗ. ನಾ ಅಲ್ಲಿದ್ದೆ ನಾಗ್ಪುರದಾಗ. ಅವಾಗ ಅಲ್ಲೇ ರೆಡಿ ಆಗಿದ್ರಿ? ಅಲ್ಲೇ ರೆಡಿ ಆಗಿತ್ತು. ಅಲ್ಲೇ ಪ್ರೊಡಕ್ಷನ್ ರೆಡಿಯಾಗಿ ಇಲ್ಲಿ ಕಳಿಸಿದ್ದೆ. ನಾ ಆ್ಯಕ್ಟು ಮಾಡ್ತಿದ್ದಿಲ್ಲ ಅದ್ರಾಗ. ಬೇರೆ ಒಬ್ಬ ಆ್ಯಕ್ಟ್ರ್ ಇದ್ದ, ಜಗುಚಂದ್ರ ಕೂಡ್ಲಾ ಅಂಥೇಳಿ. ಜಗುಚಂದ್ರ ಕೂಡ್ಲಾನು ನೀನಾಸಂ ಪ್ರಾಡಕ್ಟ್. ದರ್ಶನ್ ಮತ್ತು ಜಗುಚಂದ್ರ ಕೂಡ್ಲಾ ಇಬ್ಬರು ಕ್ಲಾಸ್ಮೇಟ್ಸ್. ಸೇಮ್ ಬ್ಯಾಚ್ಮೇಟ್ಸ್? ಸೇಮ್ ಬ್ಯಾಚ್ಮೇಟ್ಸ್. ಅಲ್ಲಿ ನೀವು ಸೀನಿಯರ್? ನಾ 85. ಐ ಆಮ್ 10-11 years ಸೀನಿಯರ್ ಟು. ಓಕೆ. ಅಚ್ಯುತ್ ಕುಮಾರ್ ನಿಮ್ಮ ಜೂನಿಯರ್? ಜೂನಿಯರ್. ಧರ್ಮೇಂದ್ರ ಅರಸು ಜೂನಿಯರ್. ಪ್ರಮೋಷಿಗೆ ನೀವು ಕ್ಲಾಸ್ಮೇಟ್ಸ್? ಅವನು ಜೂನಿಯರ್. ನನ್ನ ಸೀನಿಯರ್ ಮಂಡ್ಯ. ನೆಕ್ಸ್ಟ್ ಬ್ಯಾಚ್ ನಾನು. ನನ್ನ ನೆಕ್ಸ್ಟ್ ಪ್ರಮೋದ. ಈ ಉಳಿದೋರ್ಲ ಕೆಳಗೆ. ಆಮೇಲೆ ಸೊ ಜಗತ್ಚಂದ್ರ ಅವರು ಇದ್ರು? ಜಗಚಂದ್ರ ಇದ್ರು. ಅವ ಮಾಡ್ತಿದ್ದ ಅದನ್ನ. ಯಾವ್ದು ಆಲ್ ದ ಬೆಸ್ಟ್ ಪಾತ್ರ? ಆಲ್ ದಿ ಬೆಸ್ಟ್ ಕ್ಯೂಡಿನ ಪಾತ್ರ ಅವ ಮಾಡ್ತಿದ್ದ. ಅದು ಅವ್ನಿಗೆ ಸರ್ಕಾರಿ ನೌಕರಿ ಬಂತು. ಸರ್ಕಾರಿ ನೌಕರಿ ಬಂದದ್ರಿಂದ ಅವ B.Ed ಆಗಿದ್ದ. ಸೊ ಹೀ ಜಾಯಿಂಡ್ ಆ್ಯಸ್ ಟೀಚರ್. ಸೊ ನಾ ಕೆಲಸ ಬಿಟ್ಟು ಬಂದು ನಟ ಹುಬ್ಬಳ್ಳಿಯಾಗ ಕೂತಿದ್ದೆ. ಸೊ ದೆನ್ ಐ ಸ್ಟಾರ್ಟೆಡ್ ಆ್ಯಕ್ಟಿಂಗ್. ಸೊ ನೀವು ಆ್ಯಕ್ಟ್ ಮಾಡಬಾರ್ದು ಅಂತಿತ್ತು, ಬೇರೆ ಯಾರೋ ಮಾಡ್ತಿದ್ರು? ಇಲ್ಲ, ನಾ ಮೊದಲಿಂದ ನಾ ಆ್ಯಕ್ಟರ್ ಅಂತ ನನ್ನನ್ನು ನಾ ಪ್ರೂವ್ ಮಾಡ್ಕೊಳೋ. ನಾನು ಎಂದೂ ರಂಗಭೂಮಿಯನ್ನು ನಿರ್ದೇಶಕರ ಮಾಧ್ಯಮ ಅಥವಾ ನಾಟಕಕಾರರ ಮಾಧ್ಯಮ ಅಂತ ನಂಬಿದವಲ್ಲ. ಅದು ನಟರ ಮಾಧ್ಯಮನೇ. ನಿರ್ದೇಶಕ ಏನು ಬೇಕಾದ ನಿರ್ದೇಶನ ಮಾಡಲಿ, ರಂಗದ ಮೇಲೆ ಏನು ನಡೀತದೆ ಅದೇ ಸತ್ಯ. ಅದಕ್ಕೆ ನಾನು ನಟ. ಸೊ ಬೇಸಿಕಲಿ ಐ ಆಮ್ ಆ್ಯನ್ ಆ್ಯಕ್ಟರ್. ಅಫ್ಕೋರ್ಸ್ ನಂಗೆ ನೀನಾಸಂನಾಗ ಭಾಳ ಕೆಟ್ಟ ನಟ ಅಂತ ಹೆಸರು ಇಟ್ಟಿದ್ರು. ಮತ್ತು ಬೇರೆ ಹೌದು, ಸಾಲಿ ಒಳಗಿದ್ದಾಗ. ಆಮೇಲೆ ನಾ ಶಾಣೆ ಇದ್ದೇನೆ ಅಂತ ಗೊತ್ತಾಗ್ತವ್ರಿ. ಈ ಇಡೀ ಜಾಗಾನ ಆ ಕರೀಂ ಲಾಲಾನ್ ಹೆಸರಿಗೆ ಬರದ್ರಂತ. ಆ ಲಾಲಾನ್ ಭಾಗಕ್ಕೆ ಬಂದದ್ದ ಈ ಲಾಲ್ ಬಾಗ್. ನಾ ಇಲ್ಲಿಗೆ ಬಂದೆ, ನಾಟಕ ಶುರು ಮಾಡಿದೆ. ಆ ನಾಟಕ ಭಾಳ ದಿವಸ ಟೈಮ್ ತೊಗೊಳಿಲ್ಲ ಅದು ಫೇಮಸ್ ಆಗಲಿಕ್ಕೆ. ಇಮಿಡಿಯೇಟ್ ಫೇಮಸ್ ಆಯ್ತು ನಾಟಕ. ಅದಾದಮೇಲೆ ಅದನ್ನು
ಎಲ್ಲ ಸಿನಿಮಾದವ್ರು ನೋಡಿದರು, ಎಲ್ಲರೂ ನೋಡಿದರು, ಎಲ್ಲರೂ ಕರೆಸಿ ಮಾತಾಡಿದರು. ನಂದು ಒಂದು ಆಶಾ ಈಡೇರ್ಲಾರ್ದು ಏನಂತಂದ್ರೆ ರಾಜ್ಕುಮಾರ್ ಅವ್ರಿಗೆ ಆ ನಾಟಕ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ. 1-2 ಸರ್ತಿ ಪ್ರಯತ್ನ ಮಾಡಿದ್ವಿ. ಶಿವರಾಮ್ ಸರ್ ಇದ್ರು ಅವಾಗ. ಹೌದು, ಹಿರಿಯ ನಟ. ಹಿರಿಯ ನಟ. ಅವರು 1-2 ಸರ್ತಿ ಕರ್ಕೊಂಡು ನಂಗೆ ರಾಜ್ಕುಮಾರ್ ಭೇಟಿ ಆಯ್ತು, ಆದರೆ ಅವ್ರಿಗೆ ನಾಟಕ ತೋರಿಸೋದಾಗಲಿಲ್ಲ. ಪಾರ್ವತಮ್ಮ ಬಂದು ನೋಡಿದರು. ಸೂಪರ್. ಅವಾಗ ಅಂದ್ರೆ ಅವಾಗ ರಾಜ್ಕುಮಾರ್ ಇದ್ರು. ಅವಾಗ ಅವರು ಹೋಗಿ ಮನೆಗೆ ಹೇಳಿದ್ರು, ಅವ್ರು ಆ ನಾಟಕ ನೋಡ್ಬೇಕು ನೀವು ಅಂತ. ಅದೇನೋ ಯೋಗ ಬರಲಿಲ್ಲ. ವಿಷ್ಣುವರ್ಧನ್ ನೋಡಿದ್ರು. ಬಟ್ ರಾಜ್ಕುಮಾರ್ ಅವ್ರು ಭೇಟಿ ಮಾಡಿದ್ರಿ? ಹಾಂ, ಮನೇಲಿ 1-2 ಸರ್ತಿ ಭೇಟಿಯಾಗ. ಒಂದು ಸರ್ತಿ ನಾನು ನಾಗ್ಪುರದಿಂದ ಇದ್ದಾಗ ಚಾಮುಂಡೇಶ್ವರಿ ಸ್ಟುಡಿಯೋಕ್ಕೆ ಬಂದಿದ್ದೆ, TS ರಂಗ ಅವ್ರನ್ನ ಭೇಟಿಯಾಗಲಿಕ್ಕೆ. ಆವಾಗ ರಾಜ್ಕುಮಾರ್ ಅವ್ರು ಅಲ್ಲಿ ಕೂತಿದ್ರು. ಸೊ ಅವಾಗೊಮ್ಮೆ ದೂರಿಂದ ಭೇಟಿಯಾಗಿ ನಮಸ್ಕಾರ ಅಂತ ಇಷ್ಟ ಅಂದಿದ್ವಿ. ಅವಾಗ ನಮ್ಮನ್ನು ಯಾರು ಇಂಟ್ರೊಡ್ಯೂಸ್ ಮಾಡೋರು ಇದ್ದಿದ್ದಿಲ್ಲ, ಅದು ಇದ್ದಿದ್ದಿಲ್ಲ. ಬಟ್ ಈಗ ಮಾತ್ರ ಅಷ್ಟೇ ಒಂದು 5-6 ನಿಮಿಷ ಅವ್ರು ಮಲ್ಕೊಳಕ್ಕೇನೋ ಹೊಂಟಿದ್ರು, ಭೇಟಿಯಾಗಿದ್ವಿ. ಕರ್ನಾಟಕದಾಗ ಭಾಳ ಮಂದಿ ನೋಡಿದ್ರು ನಾಟಕ. ರಮೇಶ್ ಅರವಿಂದ್ ಅಂತೂ ಅದನ್ನ ಬೆಂಗಳೂರಿಂದ ಹುಬ್ಬಳ್ಳಿಗೆ ಬಂದು ನೋಡಿದ್ರು. ಆಮೇಲಿಂದ ಮತ್ತು ಬೇರೆನ ಆತು ಲೈಫ್. ಚಂದ್ರು HN ಕಲಾಕ್ಷೇತ್ರದಾಗ ನೋಡಿದ್ರು. ಅವ್ರು ಕರೆದು ಯದ್ವಾಕ್ ಅವಕಾಶ ಕೊಟ್ಟರು. ಅದಾದ್ಮೇಲೆ ಬೇರೆ ಬೇರೆ ಸೀರಿಯಲ್ಲು ಸಿನಿಮಾ ಹಿಂಗೆ ಹಾಕೋತ ಬಂದು ಆಮೇಲೆ ರಾಮ ಶ್ಯಾಮ ಭಾಮ ಆಯ್ತು. ರಾಮ ಶ್ಯಾಮ ಭಾಮ ಅಂದಮೇಲೆ ನಾನು ನಂದ ಸಿನಿಮಾ ಮಾಡ್ತೀನಿ ಅನ್ನೋ ಸೊಕ್ಕಿಗೆ ಬಿದ್ದು ಐಡಿಯಾ ಮಾಡಿದೆ. 2010 ಅದೇ ವರ್ಷ ನಂಗೆ ರಾಜ್ಯೋತ್ಸವ ಪ್ರಶಸ್ತಿನೂ ಬಂತು. ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಗೆ ನಂಗೆ 45 ವರ್ಷ. ಅದೇನು 60 ವರ್ಷ ಆಗ್ಬೇಕು ನಿಯಮ ಇದೆ ಅಂತ ಅವಾಗಿರಲಿಲ್ಲ. ಆಮೇಲೆ 2 ಚಲೋ ಅದು ಆ ವರ್ಷ. ಏನಂದ್ರೆ ನಂಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು 20,000 ರೂಪಾಯಿ ಇದ್ದದ್ದು 1 ಲಕ್ಷ ರೂಪಾಯಿ ಮಾಡಿದರು. ಅದು 10 ಗ್ರಾಮ್ ಬಂಗಾರ ಇದ್ದದ್ದು 20 ಗ್ರಾಮ್ ಮಾಡಿದರು. ಸೊ ಅಷ್ಟೆಲ್ಲ ಇದು ಆಯ್ತು. ಆಮೇಲೆ ಈ ನಡುವೆ ಒಂದು 5-6 ಸರ್ತಿ ನಾ ಅಮೇರಿಕಕ್ಕೆ, ಕೆನಡಾಕ್ಕೆ ನನ್ನ ರಾಶಿ ಚಕ್ರ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ಬರ್ತಿದ್ದೆ. ಏಕವ್ಯಕ್ತಿ ಅಮೇರಿಕಕ್ಕೆ ಆಲ್ ದಿ ಬೆಸ್ಟು ತೊಗೊಂಡೋಗಿದ್ವಿ ನಾವು. ಅದಾದಮೇಲೆ ವಾಪಸ್ ಮತ್ತು 15ನೇ ಇಸ್ವಿ ತನಕ ಇವ್ರ ಜೊತೆ ಇದ್ದೆ, ನಮ್ಮ ಮಯ್ಯ ಅವ್ರ ಜೊತೆ. ಆಮೇಲೆಲ್ಲ ಅವ್ರದ್ದೆಲ್ಲ ಚೇಂಜ್ ಆಯ್ತು, ಸ್ಟ್ರಾಟಜಿ ಬಿಸ್ನೆಸ್ಸದ್ದು ಅದೆಲ್ಲ. ಬಹುಶಃ MTR ಸೇಲ್ ಆಯ್ತದು, ಅದೇನೋ ಆಯ್ತದು. ಅದಾದಮೇಲೆ ನನಗೆ 2013ಕ್ಕೆ ಈ ಜಾಗ ಅಲಾಟ್ ಆಯ್ತು. ಸೊ ನಾನು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಮೇಲೆ 2017ರಿಂದ ಇದನ್ನು ಕಟ್ಲಿಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿಗೆ ಬಂದು ನಿಂತದೀಗ. ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಅಂತ ಹರಿದಾಸರು ರಾಗಿಯನ್ನ ಕೊಂಡಾಡ್ಯಾರ. ಥಿಯೇಟ್ರಿಕಲ್ ದೃಷ್ಟಿಯಿಂದ ಬದುಕು ಹೆಂಗದ ಅಂತಂದ್ರೆ ಇದನ್ನಷ್ಟು ರಿವೈವ್ ಮಾಡಿ ಮತ್ತೆಲ್ಲ ಮೈ ಕೊಡವಿ ಎದ್ದು ನಿಂತು ಮಾಡ್ಬೇಕು. ಅದಕ್ಕೆ ಅದು ಯಾವಾಗ ಆಗ್ತದ ಗೊತ್ತಿಲ್ಲ. ಬಟ್ ಜೀವ ಮಾತ್ರ ಇಲ್ಲೇ ಸರ್. ಇಲ್ಲೇನ್ ಮಾಡ್ತಾ ಇದೀಯಾ? ಒಬ್ಬ ಸೈನಿಕನ್ನ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತಿರಲ್ಲ ಡಾಕ್ಟರ್. ನಾನು ನಮ್ಮ ದೇಶದ ಗಡಿಯನ್ನ ಕಾಯ್ತಾ ಇದ್ದೀನಿ. ನಾನು ಅದನ್ನೇ ಸರ್ ಹತ್ರ ಮಾತಾಡ್ತಿದ್ದೆ. ಸರ್ ಸ್ಟಾರ್ ಆಫ್ ಕನ್ನಡ ಥಿಯೇಟರ್, ಕನ್ನಡ ರಂಗಭೂಮಿಯ ತಾರೆ, ನಿಜವಾದ ತಾರೆ ಅವರು, ಅಪ್ಪಟ ತಾರೆ. ಯಾಕಂದರೆ ನಾಟಕಕ್ಕೆ ಒಂದ್ಸಲ ನಿಂತರೆ ವೇದಿಕೆ ಮೇಲೆ ಕಟ್ಟಿಲ್ಲ, 1 more ಇಲ್ಲ, ರಿಪೀಟ್ ಇಲ್ಲ, ರೀಟೇಕ್ ಇಲ್ಲ, ಟಚ್ ಅಪ್ ಇಲ್ಲ, ಎಂಥದ್ದಿಲ್ಲ. ಒಂದು ಸಲ 3ನೇ ಬೆಲ್ಲಾಗಿ ಬಂದುಬಿಟ್ರೆ 1 ಗಂಟೆನೋ 2 ಗಂಟೆನೋ 2.5 ಗಂಟೆನೋ 4 ಗಂಟೆನೋ ನಾನ್ ಸ್ಟಾಪ್. ಅದು ಇರಪ್ಪ ಒಂದು ಅರ್ಧ ಗಂಟೆ, ಕಥೆನೇ ಇಲ್ಲ, ಬ್ರೇಕ್ ಇಲ್ಲ. ಆರ್ಟಿಸ್ಟಿಗೆ ಮೂಡಿಲ್ಲ ಅಂತೇಳಿ 1 more ಮಾಡೋಣ, ಇವತ್ತು ಪ್ಯಾಕಪ್ ಮಾಡೋಣ, ಕಥೆ ಇಲ್ಲ. ಅದನ್ನು ನಾನು ಅವಾಗ ರಂಗಭೂಮಿಯ ಅವಾಗ ಇವ್ರು ಹೇಳ್ತು ಬೈತಿದ್ರಲ್ಲ ಹವ್ಯಾಸಿ ಅದು ಇದು ಅಂತ. ಹವ್ಯಾಸಿ ರಂಗಭೂಮಿಲಿ ನಾನು ಸಣ್ಣ ಪುಟ್ಟ ಕೆಲಸದ ಮಾಡ್ತಿರ್ಬೇಕಾದ್ರೆ ಸರ್ ಎಂತ ಅವ್ರ ಹೆಸರೇ ಒಂದು ಪ್ರಭೆ. ನಮ್ಮ ಯಶವಂತ ದೇಶಪಾಂಡೆ ಅವ್ರ ನಾಟಕ ಇದೆ ಕಲಾಕ್ಷೇತ್ರದಲ್ಲಿ, ಸಂಸದಲ್ಲಿ ಅಥವಾ HN ಕಲಾಕ್ಷೇತ್ರದಲ್ಲಿ ಅಂತಂದರೆ ಅದೊಂದು ಪ್ರಭೆ. ಅಲ್ಲಿ ಬರ್ತಿದ್ದು ಜನ, ಕಾರ್ಗಳು, ಯಾರು ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಸಚಿವರು, ಶಾಸಕರು, ಚಿತ್ರನಟರು, ತಾರೆಯರು, ಅದೊಂದು ದೊಡ್ಡದು. ಆಮೇಲೆ ಆಫ್ಕೋರ್ಸ್ ಎಲ್ಲ ಜನಸಾಮಾನ್ಯರು ಕೂಡ 100 ಜನ ಹೊರಗೆ ನಿಂತು ಕಿಟಕಿಲಿ ಟಿಕೆಟ್ ತೊಗೊಂಡು ಕಿಣಿಗ್ತಿರೋರು. ಇದೇ ಕದ್ದು ನೋಡ್ತಿರಲಿಲ್ಲ, ಟಿಕೆಟ್ ಇದೆ, ಟಿಕೆಟ್ ತೊಗೊಂಡು ಕದ್ದು ಅಂದರೆ ಅಷ್ಟು ಜಾಗ ತುಂಬಿರೋದು, ಅಷ್ಟು ಇದು ಮಾಡ್ತಿದ್ದಂಥ. ಅಂದರೆ ಇಡೀ ರಂಗಭೂಮಿಯನ್ನು ಹೊಸ ರೀತಿ ನೋಡೋದು ಹೇಗೆ, ಹೊಸ ರೀತಿ ಕಟ್ಟೋದು ಹೇಗೆ, ಪ್ರೇಕ್ಷಕರನ್ನ ಸೆಳೆಯೋದು ಹೇಗೆ ಅಂತನ್ನುವ ನಿಜವಾದ ಕೆಲಸ ಮಾಡಿದ್ದು ನಮ್ಮ ದೇಶಪಾಂಡೆ ಸರ್. ನಾವು ಆಗ ಕೇಳ್ತಿರ್ತೀನಿ, ನಮ್ಮ ರಂಗಭೂಮಿಯವರ ವಲಯದಲ್ಲೂ ಕೂಡ ಕೇಳ್ತಿರ್ತೀನಿ, ನಾನು ರಂಗಭೂಮಿಯಲ್ಲಿ ಇರೋದ್ರಿಂದ. ಇಲ್ಲ, ನಾಟಕ ಅಂತ ಅನ್ನೋದು ಪ್ರೇಕ್ಷಕರನ್ನ ಸೆಳೆಯೋಕೆ ಮಾಡೋದಲ್ಲ, ಅದು ಬೇರೆ. ಅದು ಅವ್ರ ಚಿಂತನೆಗೆ ಹಚ್ಚಬೇಕು. ಅವರೇ ಬಂದು ಆಗ 1000 ಜನ ಬರೋ ಅವಶ್ಯಕತೆ ಇಲ್ಲ, 10 ಜನ ಬರಲಿ, ಪ್ರಾಜ್ಞರು ಬರಬೇಕು ಅಂತೆಲ್ಲ ಏನೋ ಹೇಳ್ತಿರ್ತಾರೆ. ಅವ್ರ ಜೊತೆಗೆ ನನ್ನ ವಾದವು ಅದೇ ಆಗಿರ್ತಿತ್ತು. ಇಲ್ಲ ಮತ್ತು ಜನ ಬರದೇ ಇರೋ ಮತ್ತು 10 ಜನಕ್ಕೆ ಯಾಕೆ ಮಾಡ್ಬೇಕು ನೀವು ಹಾಗೆ ಹೇಗೆ ಅಂತೆಲ್ಲ. ಆದರೆ ಇವರೊಂದು ಹೊಸ ಥಿಯರಿ ಮುಂದಿಟ್ಟಿದ್ದಾರೆ. ಅದು ಬೇರೆ ಥಿಯರಿ ಇರ್ಬೋದು, ಇವರೊಂದು ಹೊಸ ಒಂದು ಭಾಷ್ಯವನ್ನೇ ಮುಂದಿಟ್ಟರು. ಆ ರೀತಿ ಬದುಕು ಕಟ್ಕೊಳ್ಳಿಕ್ಕೆ ಅನೇಕ ದಾರಿಗಳು.
ಕಲೆಯನ್ನು ಅದ್ಭುತವಾಗಿ ಬದುಕನ್ನು ಕಟ್ಟಿದ್ದಾರೆ. ಕಲಾ ಮಾಧ್ಯಮದಲ್ಲಿ ಇವ್ರ ಪತ್ನಿ ಸಂದರ್ಶನ ನಾವು ಮಾಡಿದ್ವಿ, ಮಾಲತಿ ಮೇಡಮ್ದು. ಇವ್ರಿಗಿಂತ ಭಾಳ ಮುಂಚೆನೇ ಮಾಡಿದ್ವಿ, ಕ್ಷಮೆ ಇರಲಿ. ಹೌದು, ನೀವು ಅದಕ್ಕೆ ಖುಷಿ ಪಡ್ತಿರೋ ದುಃಖ ಪಡ್ತಿರೋ ಗೊತ್ತಿಲ್ಲ. ಖುಷಿನೇ ಪಡ್ತೀನಿ ಸರ್. ಹಾಗಾಗಿ ನಿಮ್ಮ ಪತ್ನಿ ನಮ್ಮ ಮನೆಗೆ ಬಂದಿದ್ರೆ ಅವಾಗ ನಮ್ದು ಪುಟ್ಟ ಮನೆ ಇತ್ತು, ಅಲ್ಲಿಗೆ ಬಂದು ಕೊರೋನಾ ಟೈಮಲ್ಲಿ. ನಿಮ್ಮ ನಾಟಕ ನೋಡೋಕೆ ಬರ್ತೀನಿ ಅಂತ ಹೇಳಿ ನಮ್ಮ ನಾಟಕ ನೋಡೋಕೆ ಬಂದು ನಮಗೆಲ್ಲರಿಗೂ $100 ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಅವರು ಕವರಲ್ಲಿ ಹಾಕಿ ಆನರ್ ಮಾಡಿ ನಮಗೆ, ಪ್ಲಸ್ ನಮಗೆ ಪರ್ಫ್ಯೂಮನ್ನು ಆನರ್ ಮಾಡಿ. ದಂಪತಿಗಳಿಬ್ಬರನ್ನು ಕಲಾ ಮಾಧ್ಯಮದಲ್ಲಿ ದಾಖಲಿಸಿದ ಒಂದು ಗೌರವ ನನಗೆ. ಧನ್ಯವಾದ ತಮಗೆ. ಅದೊಂದು ಲಿಂಕ್ ಕಳಿಸ್ರಪ್ಪ, ನೋಡ್ತೀನಿ ಏನು ಮಾತಾಡೋದು ನಾನು ನೆನ್ಪು ಕೇಳ್ತೀನಿ. ಹಾಗಾಗಿ ಹುಬ್ಳಿನಲ್ಲಿ ಅವರು ಚಟುವಟಿಕೆಗಳು ತೊಡ್ಕೊಂಡಿರ್ತಾರೆ, ನಮ್ಗೆ ಸಮಯ ಕೊಟ್ಟು ಇಡೀ ಥಿಯೇಟರ್ ತೋರಿಸೋರು ಬದುಕನ್ನು ಹೇಳಿದ್ದಕ್ಕೆ ಅನಂತ ಧನ್ಯವಾದ. ಕಲಾ ಮಾಧ್ಯಮ ಕೂತೇನೆ ಸರ್, ನಮಸ್ಕಾರ. ನೋಡಿದ್ದಕ್ಕೆ ತಮಗೂ ಕೂಡ ಧನ್ಯವಾದ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.